ಇನ್ನೆಲ್ಲಿ ನಿನ್ನ ಪ್ರಾಣಸಕನು ನಿನ್ನ ವಿಡಂಬನೆಯಿಂದ ಎಲ್ಲ ಹಾಳಾಯಿತು ಪಾರ್ಥ. ಏಕೆ ಏನಾಯ್ತು ಸಾತ್ಯಕಿ? ಅದನ್ನು ಹೇಳಲು ಬಾಯೇ ಪಡೆದರು, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನಿಮ್ಮ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮ ಸಹಾಯವನ್ನು ಪಡೆಯುವರು. ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುವುದಾದರೂ ಹೇಗೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಅವರ ಕಡೆಯಿದ್ದರೆ ಅದು ನಮಗೆ ಆನಂದದ ವಿಷಯ. ಯುಧಿಷ್ಠರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ಅಂದನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದ ಕೇಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವದ ಬಲದಿಂದ ನಾನು ದ್ವಾರಕೆಗೆ ಮೊದಲೇ ಬಂದೆನು. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೂ ಹೋದರೇನು ಅವರವರ ಭಾವಾನುಸಾರವಾದ ಫಲವು ಅವರಿಗೆ ದೊರಕುವುದಿಲ್ಲ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಕಾರು ಕಡೆ ತಿರುಗಾಡಿದರೆ ತಾನೇ ಕಾರು ಮಂದಿರಾದರೂ ಸಹಾಯ ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿದ್ದೇನೆ. ನೀನು ಯಾವ ಇಚ್ಛೆಯಿಂದ ಆದರೆ ಶ್ರೇಷ್ಠನು ಈ ಸಾರಿ ಅನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತಸವೇ ಗುರುರಾಜ. ಪೂರ್ವ ಪಾಂಡವರ ಧವನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿತಿರುವುದನ್ನು ನಾನು ಮರೆತಿಲ್ಲ ಸುಯೋಧನ. ನೀನು ಮರೆಯಬೇಡ. ಏ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟೆಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ತಿರುಗಿತು. ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಗ್ಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಹಂಸದತ್ವವನ್ನು ಕೊಡುವುದು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ.
ಯಾರು ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಛೇ, ಈ ಚರಣದಡಿಯಲ್ಲಿ ಹೇಗೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ಗುರುಕುಲ ಚಕ್ರೇಶ್ವರ ಭಾವ, ಸೌಖ್ಯವೇ? ಸಮಾಚಾರವೇನು? ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿ ಏತಕ್ಕಾಗಿ ಬಂದಿರಿ? ಯುದ್ಧ ಪ್ರಾರಂಭವಾಗಿರುವುದು, ಅದರಲ್ಲಿ ನೀವು ನಮ್ಮ ವಂಶವನ್ನೇ ವಹಿಸಬೇಕು. ಅರ್ಜುನ, ನೀನು ಕೂಡ ಯಾದವ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಜನಾರ್ದನ, ನಿನ್ನ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು, ಆದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ದೇವ. ನಮ್ಮಿಬ್ಬರಿಗೂ ನೀನು ಸಮಾನವಾದವರು, ಆದರೆ ಇಲ್ಲಿಗೆ ಯಾರು ಮೊದಲು ಬಂದರೂ ಅವರ ಪಕ್ಷವನ್ನೇ ವಹಿಸಬೇಕು. ವಹಿಸುವುದು ನಿಯೋಜಿತವಾದ ಧರ್ಮ. ಭಾವ, ದಾಯಾದಿಗಳಾದ ನೀವು ಈ ನೆಲದಾಸೆಗೋಸ್ಕರವಾಗಿ ಒಡನಾಡಿ ನುಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಬಲ್ಲೆಯ ಮರಳಿ ಭೂಮಿಗೆ ಬಂದ ಮಾನವ ಆಸೆಯೇನು?
ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಇನ್ನೂ ವಿಚಾರದಲ್ಲಿ ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಾಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು. ಇರಬಹುದು. ನನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರವು ಪಾರ್ಥನಿಗಿರುವುದು. ಆಹಾ, ಸಾವಧಾನ ಸಾವಧಾನ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಅಕ್ಷೋಹಿಣಿ ಯಾದವ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೇ ಒಂದು ಕಡೆ. ಈ ಎರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚರಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ದುರ್ಯೋಧನ, ನಿನಗೆ? ನನಗೆ ನಿನ್ನ ಆಶಯ. ನಿನ್ನ ಇಷ್ಟೇನಿಂದ ಆಗಲಿ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಹಲೋ ಕೃಷ್ಣ, ಹಲೋ ಕಪಟಿ. ನಿನ್ನ ಕನಸನ್ನೇ ಭಕ್ತ ಮೋಸವನ್ನು ನಾನೇನು ಅರಿಯದವನೆಂದು ಕೃಷ್ಣ ನೀನು ಬಲು ಕಬಡ್ಡಿ, ಬಲು ಪಕ್ಷಪಾತಿ. ನಿನಗೆ ಪಾಂಡವರೆಂದರೆ ಬಲು ಮಮತೆ. ಅದರಲ್ಲೂ ಈ ಅರ್ಜುನನೆಂದರೆ ನಿನ್ನ ಪ್ರಾಣ ಸಕ್ಕನು. ಅದರಲ್ಲಿ ನೀನು ಆಯುಧಗಳನ್ನು ಹಿಡಿದು ಕಾಯಿಲಾಡುವುದಿಲ್ಲ ಎಂದು ವಚನ ಕೊಟ್ಟಿರುವೆ. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿ ಕಾಯಿಲಾಡುವುದಿಲ್ಲ ಎಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾಗಬೇಡ, ಎಚ್ಚರ. ಆಡಿದ ಮಾತನ್ನು ಎಂದಿಗಾದರೂ ಮರೆಯಲಾಗುವುದೇ? ನಡೆ ಕೌರವೇಶ್ವರ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಾಸುದೇವನು ಸಾರಥಿಯಾಗಲು ಸಮ್ಮತಿಸಿದನು. ನಾನು ದೊರಕಿಗೆ ಬಂದ ಕಾರ್ಯವು ಸಫಲವಾಯಿತು. ಅರ್ಜುನ, ಎಂತಹ ಕಾರ್ಯವನ್ನು ಮಾಡಿದೆ? ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟಿಲ್ಲ. ಪರಮಾತ್ಮ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನನು. Yeah.
ನನ್ನ ವಿಜಯಲಕ್ಷ್ಮಿಯು ಕೈ ಸೇರಿದಂತಾಯಿತು. ನನಗೆ ಬೇಕಾದದ್ದು ನೀನು, ನಿನ್ನನ್ನೇ ಹೊಂದಿದನು. ದೇವ, ಯುದ್ಧದಲ್ಲಿ ನೀನು ಸಾರಥಿಯಾಗು. ಈಗ ನನಗೆ ಅನುಮತಿಯನ್ನು ಕೊಡು, ನಾನು ಪುನಃ ನೋಡುವೆನು ದೇವ. ಅರ್ಜುನ, ಭಕ್ತರ ಆಗಬಹುದು, ಭಕ್ತರ ಅಭಿಷ್ಟೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ನೀನಿನ್ನು ನಡೆ ಅರ್ಜುನ. ತಂಗಿ, ನಿನಗೆ ಮಂಗಳವಾಗಲಿ, ಮೇಲೆ ಹೇಳು. ನಿನ್ನ ಪದಿಗಳ ಮನಸ್ಸನ್ನು ಒಪ್ಪಿಸಿಕೊಳ್ಳುವ ಭಾರವು ನಿನ್ನದಾಗಿದೆ. ಅದು ಭೀಮ ಅರ್ಜುನರು ಇತ್ತಲೇ ಬರುತ್ತಿರುವರು.
ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಡಿಗಳಲ್ಲ ಈ ಪಾಂಡವರು. ನನ್ನ ಶಿರಸ್ಸನ್ನು ತೆಗೆಯುವವರೆಗೂ ನನ್ನ ಮನಸ್ಸು ಶಾಂತಿಯಿಂದ ಪಾಂಡವರು. ಪ್ರಾಣಕಾಂತ, ಅಂದು ತುಂಬಿದ ರಾಜಸಭೆಯಲ್ಲಿ ಆ ಕರ್ಣನ ಶಿರಸ್ಸನ್ನು ಈ ಧರೆಗೆ ಕೆಡವೆ ಎಂದು ನೀವು ಮಾಡುವ ಆ ಶಪಥವನ್ನು ಮರೆತಿರುವರೇನು? ಈ ಬಿಚ್ಚಿದ ಮುಡಿಯು ನನ್ನ ಕಾಲಿಗೆ ಮುಳ್ಳಿನ ಉಪಾಧಿಯಲ್ಲಿ ಚುಚ್ಚುತ್ತಿರುವಾಗ ಇನ್ನೂ ನೀವು ಈ ನನ್ನ ಪಂಥವನ್ನು ಈಡೇರಿಸದೆ ಹಾಗೆ ಇರುವುದಿಲ್ಲ. ನಾಚಿಕೆಯಾಗುತ್ತಿದೆ ನಿಮಗೆ. ನೀನು ಈ ರೀತಿ ನಮ್ಮನ್ನು ಜರುತ್ತಿರುವುದು ನೋಡಿದರೆ ನನಗೆ ಭಯಂಕರವಾದ ಕೋಪವು ಹೆಚ್ಚುತ್ತಿರುವುದು. ಪ್ರಾಣೇಶ್ವರ, ಸಾಕು ಸುಮೇರಿ. ಅಂದು ತುಂಬಿದ ರಾಜ್ಯಸಭೆಯಲ್ಲಿ ಆ ದುಶ್ಯಾಸನನು ಈ ನನ್ನ ಸೀರೆಯನ್ನು ಸೆಳೆಯುವಾಗ ಮಾಡುವ ಪ್ರತಿಜ್ಞೆ ಏನಾಯಿತು? ಮರೆತು ಹೋಗಿರೇನು? ಸಪ್ತ ಸಾಗರವೇ ಭಕ್ತಿ ವಾದನದರೆ ಅಗ್ರಜ, ಸಂಧಿಗಾಗಿ ಹೊರಟಿರುವ ಶ್ರೀಕೃಷ್ಣನನ್ನು ತಡೆದು ಮಾತನಾಡಿಸೋಣ, ನಡೆ. ನಮ್ಮ ಕಡೆ ಅಭಿಪ್ರಾಯವನ್ನು ಕೇಳು. ಓಣದಿಂದಲೂ ಬಹುವಿಧವಾದ ಕಷ್ಟ ಕೆಲಸಗಳನ್ನುಂಟು ಮಾಡಿದವು. ಆ ಕೌರವರಲ್ಲಿ ಸಂಧಿಯು ಒಪ್ಪದೆ. ದೇವ, ಸಂಧಿಯು ನನಗೂ ಅವಶ್ಯಕವಿಲ್ಲ. ಹಾಗಾದರೆ ನಿಮ್ಮಗ್ಗಗೆ ನಾವು ಧರ್ಮಪುತ್ರನ ಮುಂದೆ ಏತಕ್ಕಾಗಿ ಒಪ್ಪಿಕೊಂಡಿರಿ? ನೆರೆದ ಸಭೆಯಲ್ಲಿ ಅಗ್ರಜನಿಗೆ ಪ್ರತಿಯಾಗಿ ಮಾತನಾಡಿ ಹೋದ ಮನಸ್ಸನ್ನು ನೋಯಿಸಬಾರದೆಂದು ನಮ್ಮ ಮಾತ್ರಕ್ಕೆ ಒಪ್ಪಿಕೊಂಡೆವು. ಅದು ಅಲ್ಲದೆ ಆ ದುರ್ಯೋಧನ ತೊಡೆಯನ್ನು ಮುರಿದಾಗಿ ಆ ದುಶ್ಯಾಸನ ಬಿಸಿ ರಕ್ತದಿಂದ ದ್ರೌಪದಿಯ ಜಡಮುಡಿಯನ್ನು ಕಟ್ಟಿಸುವುದಾಗಿ ಮಾಡಿರುವ ಪ್ರತಿಜ್ಞೆಯನ್ನು ಅರ್ಜುನ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ವಾಸುದೇವ, ಕರ್ಣನ ಶಿರಸ್ಸನ್ನು ಭೂಮಿಗೆ ಕೆಡುವುದಾಗಿ ನಾನು ಮಾಡಿರುವ ಪ್ರತಿಜ್ಞೆಯನ್ನು ನೀನು ಮರೆತಿರುವೆಯಾ ದೇವ? ಶಕುನಿ ರೆಡಿ ಏನಪ್ಪ? ನೆಕ್ಸ್ಟ್ ಕ್ರಿಸ್ತ. ಹಾಗಾದರೆ ಮುಂದಿನ ಆಲೋಚನೆ ಕ್ರಿಸ್ತ ಭೀಮ ಅರ್ಜುನರೇ,
ನಿಮ್ಮ ಇಷ್ಟದಂತೆ ಆಗಲಿ, ನಡೆಯಿರಿ ಹೋಗೋಣ. ಆರ್ಭಟ ಸದ್ದು ಈ ಸೋಬರ ರಾಜಶಕುನಿಯ ಆಶ್ವಾಸನೆಯಂತೆ ಹಲ್ಲೆಗಳೆತ್ತಿರುವ ಏನಿ ಕುಕ್ಷಿ ಬಗೆ ಒಪ್ಪುವ ಗಂಟ ಏನಿ ಪ್ರಳಯಾಗ್ನಿ ಜ್ವಾಲಿ ಎಂದೇ ಪ್ರಜಾದಿಗಳಿರುವ ಅಖಂಡ ಭಾರತದ ಪ್ರಳಯ ತಾಂಡವ ಅಖಂಡ ಭರತ ಗಂಡವನ್ನೇ ಕುಕ್ಷೀಕತೆಯಿಂದ ತಲ್ಲಡಿಸುವಂತೆ ಮಾಡವಲ್ಲ ಪ್ರವೀಣ. ಆಶ್ಚರ್ಯದ ಮಹಾನಿಪುಣ ಕಬಡ ದ್ವಿತೀಯ ವಿದ್ಯೆ ವಿಶಾರದೆ ನಾನು ಈ ಸೋಮರ ರಾಜಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಟ. ಓ ನನ್ನ ವಂಶಕ್ಕೆ ಕಾರಣಕರ್ತನಾದ ದುರ್ಜಾತ ದುರ್ನೀತ ದುರ್ಯೋಧನ ನನ್ನನ್ನು ನನ್ನ ಜನ್ಮದಾತನನ್ನು ಹಾಗೂ ನನ್ನ 99 ಮಂದಿ ಸಹೋದರರನ್ನು ಕತ್ತಲೆಯ ಕಾರಾಗೃಹದಲ್ಲಿ ಕೊಳ್ಳರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ನೆನೆಸಿಕೊಂಡರೆ ನನ್ನ ಗುಂಡಿಗೆಯು ನಡುಗುತ್ತಿರುವುದು, ನನ್ನ ಕೈಕಾಲುಗಳು ಕಂಬಿಸುತ್ತಿರುವುದು, ನನ್ನ ಮನಸ್ಸಿನ ದ್ವೇಷ ಜಾಲೆ ಹತ್ತಿ ಉರಿಯಲಾಗುತ್ತಿರುವುದು.
ವಿಫಲವಾಯಿತು. ವಿಶೇಷವಾದದ್ದು ಪರಮ ಪುರುಷನೇ, ಎಂದಿಗೆ ನನ್ನ ಮೇಲೆ ನಿನ್ನ ದಯೆಯನ್ನು ತೋರಿ ನಿನ್ನ ಅಭಯಾಸವನ್ನು ನೀಡಿ ಕರುಣೆ ತೋರುವೆ. ಅಂತಹ ಕರುಣಾನಿಧಿಯೇ ದುರ್ಯೋಧನ ಬಳಿಗೆ ಬರುವಂತನಲ್ಲ. ಭೋಗ ಭಾಗ್ಯದಿಂದ ಮೆರೆಯುತ್ತಿರುವ ಆ ದುರ್ಯೋಧನ ಬಳಿಗೆ ಬರುವಾಗ ಈ ಪಾಮರರಾದ ನನ್ನನ್ನು ನಾಮಸ್ಮರಣೆಯನ್ನು ಮಾಡಿ ತಾನೇ ಇಟ್ಟ ಹಾಲನ್ನು ನಿನ್ನ ನಾಮಸ್ಮರಣೆಯನ್ನು ಪಾವನ ಮಾಡಿದೆನು ದೇವ. ಇದರ ನಾನು ಹಸುವಿನಿಂದ ಕೇಳಿದ್ದಕ್ಕೂ ಏನು ಇಲ್ಲವೆಂದು ಹೇಳಬಹುದೇ? ನೀನು ಕುಡಿದಿಟ್ಟಿರುವ ಪಾತ್ರೆಯಲ್ಲಿ ನೋಡುವುದರ ಪರಮಾತ್ಮ ಇಲ್ಲವಲ್ಲ ಪರಮಾತ್ಮ. ಇರಬಹುದು ನೋಡುವುದರ ಪರಮಾತ್ಮ, ತೆಗೆದುಕೊಳ್ಳಿ ಪರಮಾತ್ಮ. ಇದರ ಈ ಪಾತ್ರೆಯಲ್ಲಿ ಬೇಕಾದಷ್ಟು ಹಾಲು ಇದ್ದರೂ ಹಾಲು ಜೀವನವನ್ನು ಸುಳ್ಳು ಹೇಳಬಹುದೇ ನನಗೆ ನೀನು? ಪರಮಾತ್ಮ, ಈ ಪಾಮರನಾದ ಕುಡಿದಿಟ್ಟು ಆ ಎಂಜಲಾದ ಹಾಲನ್ನು ತಾವು ಕುಡಿಯಬಹುದೇ ಪರಮಾತ್ಮ? ನನ್ನ ಭಕ್ತರ ಹೆಂದಿಲು ನನಗೆ ಪರಮ ಉನ್ನತ ಕ್ಷೀರವಲ್ಲವೇ? ಪರಮಾತ್ಮ, ನಿನ್ನೆ ಲೀಲೆಯು ಅದ್ಭುತವಾದದ್ದು. ಈ ಹಾಲಿನಿಂದ ಕ್ಷೀರಸಾಗರವಾಗಿ ಎನಿಸಿದರೆ ನಿನ್ನ ಲೀಲೆಯು ಅಸಾಧ್ಯವಾದದ್ದು ಪರಮಾತ್ಮ. ಇದರ ಪರಮಾತ್ಮ, ನಿನ್ನ ಭಕ್ತಿಗೆ ನಾನು ಮೆಚ್ಚುವೆನು. ನಿನ್ನ ಭಕ್ತಿಯು ಅಪಾರವಾದದ್ದು. ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ನೀನು ಬರೆಯವಿದುರ? ನಮ್ಮ ಅಪ್ಪಣೆಯಂತೆ ಆಗಲಿ ದೇವ. ವಿದುರ, ನಾನು ಬರುವ ವಿಚಾರವನ್ನು ದುರ್ಯೋಧನಿಗೆ ತಿಳಿಸು. ನಮ್ಮ ಸೋದರತ್ತೆಯಾದ ಕುಂತಿ ದೇವಿಯ ಬಳಿಗೆ ಹೋಗಿ ಕೆಲವು ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ನೀನು ಬರುವೆಯ ವಿದುರ? ಆಗಬಹುದು ಪರಮಾತ್ಮ. ವಿದುರ, ನೀನು ಬರುವಾಗ ನಿನ್ನ ಬಿಲ್ಲನ್ನು ತೆಗೆದುಕೊಂಡು ಬಾ. ವಿದುರ, ನಾನಿನ್ನು ಬರುವೆ. ಜಗದ ಜೀವನದ Vamos
ಶಕ್ತ